ಮಹಿಳಾ ವಿಭಾಗದ ಎರಡನೇ ಸೆಮಿಫೈನಲ್ ಪಂದ್ಯ ಆರಂಭಗೊಂಡಿದೆ. ಆರಂಭದ ಮೊದಲನೇ ದಾಳಿಯಲ್ಲಿ ಮೈಸೂರು ತಂಡದ ಪರವಾಗಿ ಜರ್ಸಿ ನಂಬರ್ 10 ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿ ತಂಡ ವೇದಿಕೆಯ ಬಲಭಾಗದಲ್ಲಿ ಕರ್ನಾಟಕ ರಾಜ್ಯದ ಹೆಸರಾಂತ ತಂಡ ಹ್ಯಾಪಿ ಗರ್ಲ್ಸ್ ಮೈಸೂರು. ಉತ್ತರ ಕರ್ನಾಟಕದಾದ್ಯಂತ ಸಾಕಷ್ಟು ಪಂದ್ಯಾವಳಿಯಲ್ಲಿ ವಿಜಯಶಾಲಿಯಾದ ತಂಡ. ಭೀಮಶಿ ಬರ್ಗಿ ಗ್ರಾಮ ಪಂಚಾಯತಿ ಸದಸ್ಯರು ಕುರಲಿ ಈ ಒಂದು ಮನೆಯರ್ ಅಧ್ಯಕ್ಷರು ಈ ಒಂದು ಪಂದ್ಯಾವಳಿಗೆ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳು. ಥರ್ಡ್ ರಾಯ್ ಜು ಆಡಾಯ್ ಪಂದ್ಯದ ಮೊದಲ ಡು ಓಡ ದಾಳಿಯಲ್ಲಿ ಮೈಸೂರು ತಂಡದ ಪ್ರಮುಖ ದಾಳಿಗಾರ್ತಿ ಒಂದು ಅತ್ಯುತ್ತಮವಾದ ಅಂಕವನ್ನ ಗಳಿಸುವಂತ ಪ್ರಯತ್ನ ಈ ಬಾರಿ ಸಫಲವಾಗ್ತಾ ಇದೆ. ಇದರೊಂದಿಗೆ ಮೈಸೂರು ತಂಡದ ಖಾತೆ ಕೂಡ ಆರಂಭ ಆಗಿದೆ. ಚಿಂಚಲಿ ತಂಡದ ಪ್ರಮುಖ ದಾಳಿಗಾರ್ತಿ ಈಗಾಗಲೇ 2 ಅಂಕದ ಮುನ್ನಡೆಯನ್ನು ಹೊಂದಿದೆ ಹ್ಯಾಪಿ ಗರ್ಲ್ಸ್ ಮೈಸೂರು. ಗೆದ್ದಂತ ತಂಡ ಸೀದಾ ಫೈನಲ್ ಹಂತಕ್ಕೆ ತಮ್ಮ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ SSC ಹರಿಯಾಣ ವಿರುದ್ಧ ಯಾವ ತಂಡ ಫೈನಲ್ ಪಂದ್ಯವನ್ನು ಆಡ್ತದೆ ಅಂತ ಇನ್ನೇನು ಕೆಲವೇ ಕ್ಷಣದಲ್ಲಿ ತಮಗೆಲ್ಲರಿಗೂ ಕೂಡ ಉತ್ತರ ಸಿಗಲಿದೆ. ತಮ್ಮ ಸಹಾಯ ಸಹಕಾರ ಇದೇ ರೀತಿಯಾಗಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪಂದ್ಯಾವಳಿಗಳು ಯಶಸ್ವಿ ಆಗ್ತವೆ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಿನ್ನೆಯಿಂದ ಸತತವಾದಂತ ಪಂದ್ಯವನ್ನ ತಮ್ಮ ಅತ್ಯುತ್ತಮ ನಿರ್ಣಯಗಳ ಮುಖಾಂತರ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತ ನಮ್ಮ ಬಾಗಲಕೋಟೆ ಜಿಲ್ಲೆಯ ಅಮೇಚೂರ್ನ ಎಲ್ಲ ತೀರ್ಪುಗಾರರು ಕೂಡ ಈ ಒಂದು ಪಂದ್ಯಾವಳಿ ಪರವಾಗಿ, ವ್ಯವಸ್ಥಾಪಕರ ಪರವಾಗಿ, ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದೆ ಚಿಂಚಲಿ ತಂಡ. 2-2ರೊಂದಿಗೆ ಪಂದ್ಯದಲ್ಲಿ ಸಮಬಲದ ಹೋರಾಟವನ್ನ ಕಾಡ್ತಾ ಇದ್ದೇವೆ. ಜೈ ಮಹಾಕಾಳಿ ಚಿಂಚಲಿ ತಂಡ. ಪುರುಷ ವಿಭಾಗದ ಆಟಗಾರರಂತೆ ಅತ್ಯುತ್ತಮ ಆಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಮಹಿಳಾ ವಿಭಾಗದ ಆಟಗಾರ್ತಿಯರು ಕೂಡ. ನಿನ್ನೆ ದಿವಸ ಸಾಕಷ್ಟು ಪಂದ್ಯಗಳ ಗೆಲುವಿನ ರೂವಾರಿಯಾಗಿದ್ರು. ಈ ಬಾರಿ ಸಹಿತ ತಂಡಕ್ಕೆ ಅಂಕವನ್ನ ನೀಡೋದ್ರೊಂದಿಗೆ ಆಶ್ರಯ ಆಗ್ತಾ ಇದ್ದಾರೆ ಚಿಂಚಲಿ ತಂಡದ ದಾಳಿಗಾರ್ತಿ. 3-4 ರೊಂದಿಗೆ
ಒಂದು ಅಂಕವನ್ನ ಉಳಿಸಿಕೊಂಡಿದೆ ಚಿಂಚಲಿ ತಂಡ. ಕಳೆದ ದಾಳಿಗಳಲ್ಲಿ ಯಶಸ್ವಿಯಾಗಿ ಅಂಕವನ್ನು ಗಳಿಸಿದಂತ ಚಿಂಚಲಿ ತಂಡದ ಯಶಸ್ವಿ ದಾಳಿಗಾರ್ತಿ ಈ ಬಾರಿ ಸಹಿತ ಅಂಕವನ್ನು ಪಡೆಯುವಂತ ನಿರೀಕ್ಷೆಯಲ್ಲಿ. ಎಂಟಿ ರೈಡ್ ಆಗ್ತಾ ಇದೆ ಈ ಬಾರಿ. ಮತ್ತೊಮ್ಮೆ ಮೈಸೂರು ತಂಡದ ಬಲಿಷ್ಠ ದಾಳಿಗಾರ್ತಿ ಈ ಬಾರಿ ಕೂಡ ಅಂಕವನ್ನ ಪಡೆಯುವಂತ ಪ್ರಯತ್ನ ಇದೆ. ಪ್ರಯತ್ನಕ್ಕೆ ತಕ್ಕಂತ ಫಲ ಸಿಗ್ತಾ ಇದೆ. ಪಾಯಿಂಟ್ ಟು ಮೈಸೂರು. ಹಲೋ 4-4 ಸ್ಕೋರ್ ಮತ್ತೊಮ್ಮೆ ಸಮಬಲ ಆಗ್ತಾ ಇದೆ. ತುಂಬಾ ಹತ್ತಿರದ ಸಂಗತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದೆ ಎರಡು ತಂಡಗಳು ಕೂಡ. Bonus point to Mysore. Third right, do or die. ಅಂಕದ ಅನಿವಾರ್ಯತೆ ಆದ ಚಿಂಚಲಿ ತಂಡಕ್ಕೆ ಪಂದ್ಯವನ್ನ ಸಮಬಲಗೊಳಿಸುವಂತ ಪ್ರಯತ್ನದಲ್ಲಿ ಚಿಂಚಲಿ ತಂಡದ ದಾಳಿಗಾರ್ತಿ. ಈ ಬಾರಿ ಕೂಡ ಮಲ್ಟಿಪಲ್ ಅಂಕಗಳ ಸಂಪಾದನೆಯೊಂದಿಗೆ ತಂಡಕ್ಕೆ ಮತ್ತೊಮ್ಮೆ ಮುನ್ನಡೆಯನ್ನ ನೀಡ್ತಾ ಇದ್ದಾರೆ. 6-5 ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಜೈ ಮಹಾಕಾಳಿ ಚಿಂಚಲಿ. ಎರಡು ಅತ್ಯಂತ ಬಲಿಷ್ಠ ತಂಡಗಳು ಹೋರಾಟವನ್ನ ಮಾಡ್ತಾ ಇದೆ. ಪ್ರತಿಯೊಂದು ಅಂಕಕ್ಕೂ ಸಹಿತ ಇಲ್ಲಿ ಹೋರಾಟ ಇದ್ದೇ ಇದೆ. ಮತ್ತೊಮ್ಮೆ ಕೂಡ ಚಿಂಚಲಿ ತಂಡ ಮುನ್ನಡೆಗೆ ಬಿಟ್ಟುಕೊಡದೆ ಹೋರಾಟವನ್ನ ಮಾಡ್ತಾ ಇದೆ. ಇಂಥ ಬಿಸಿಲಲ್ಲೂ ಕೂಡ ಪಂದ್ಯದ ಬಿಸಿಯನ್ನ ಹೆಚ್ಚಾಗುವಂತೆ ಪಂದ್ಯವನ್ನ ಆಡ್ತಾ ಇದ್ದಾರೆ ಮಹಿಳಾ ವಿಭಾಗದ ಆಟಗಾರ್ತಿಯರು. ಹಾಗೆಯೇ ಕೆಲವೇ ಕ್ಷಣದಲ್ಲಿ ಪುರುಷ ವಿಭಾಗದ ಪಂದ್ಯಾವಳಿ ಕೂಡ ಇದೇ ಮೈದಾನದಲ್ಲಿ ಜರುಗಲಿವೆ. ಈಗಾಗಲೇ ಸಾಕಷ್ಟು ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಪುರುಷ ವಿಭಾಗದ ಪಂದ್ಯಾವಳಿ ಕೂಡ ಸಿದ್ಧವಾಗಿವೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ವೀಕ್ಷಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಮುದುಕಪ್ಪ ಬರ್ಗಿ ಅವರು, ಅರ್ಜು ದೇಸಾಯಿ ಅವರು, ಬಸವರಾಜ ನಂದಗಾಂವ್ ಅವರು, ಸಂಜೋನ ನಡೀನ್ಮಣಿ ಅವರು, ನಾಗಪ್ಪ ಜಾಮಗಡ್ ಅವರು ಈ ಎಲ್ಲ ಮಾನವೀಯರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ವಿಶೇಷ ದಾನಿಗಳಿರ್ತಕ್ಕಂಥ ಸಂಜೋನ ನಡೀನ್ಮಣಿ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ದ್ವಿತೀಯಾರ್ಧದ ಮೊದಲ ದಾಳಿಯಲ್ಲಿ ಚಿಂಚಲಿ ತಂಡದ ಭರವಸೆ ದಾಳಿಗಾರ್ತಿ
ತಮ್ಮ ಮೊದಲನೇ ದಾಳಿಯಲ್ಲಿ ಅಂಕ ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಪಂದ್ಯದಲ್ಲಿ ಕಮ್ಬ್ಯಾಕ್ ಅನ್ನು ಮಾಡುವಂತ ಯತ್ನದಲ್ಲಿ ಮೈಸೂರು ತಂಡದ ದಾಳಿಗಾರ್ತಿ. ಇಲ್ಲಿ ಕೂಡ ಬೋನಸ್ ಅಂಕದ ಗಳಿಕೆ ಆಗ್ತಾ ಇದೆ ಮೈಸೂರು ತಂಡಕ್ಕೆ. ಸೂಪರ್ ಟೆಕಲ್ ಆನ್, ಒಂದು ಹೊಡೆತಕ್ಕೆ 2 ಅಂಕ. 2 ಅಂಕಗಳನ್ನ ತಮ್ಮ ಖಾತೆಗೆ ಸೇರಿಸಿಕೊಳ್ತಾರ ಮೈಸೂರು ತಂಡದ ಆಟಗಾರ್ತಿಯರು. ಒಂದು ಅತ್ಯುತ್ತಮ ಟ್ಯಾಕಲ್ ಒಂದಿಗೆ 2 ಅಂಕಗಳನ್ನ ತಮ್ಮ ಖಾತೆಗೆ ಸೇರಿಸಿಕೊಂಡಿದ್ದಾರೆ. ಪಂದ್ಯದ ಚಿತ್ರಣ ಬದಲಾಗಿದೆ. 9 ಮೈಸೂರು, 8 ಚಿಂಚಲಿ. ದ್ವಿತೀಯಾರ್ಧದಲ್ಲಿ ಮೊದಲ ಬಾರಿಗೆ ಮೈಸೂರು ತಂಡ ಮುನ್ನಡೆಗೆ ಬಂದಿದೆ. ಎಲ್ಲರೂ ಕೂಡ ಅತ್ಯುತ್ತಮ ಅನುಭವಿ ತೀರ್ಪುಗಾರಿದ್ದಾರೆ. ದಯಮಾಡಿ ಯಾರು ಕೂಡ ತೀರ್ಪುಗಾರರೊಂದಿಗೆ ವಾದ ವಿವಾದದಲ್ಲಿ ತೊಡಕೊಳ್ಬಾರ್ದು. ಎಂಟು 10 ಪಂದ್ಯ 2 ಅಂಕದ ಮುನ್ನಡೆಯನ್ನ ಮೈಸೂರು ತಂಡ ಉಳಿಸಿಕೊಂಡಿದೆ. ಪಂದ್ಯದಲ್ಲಿ ನಿಧಾನಗತಿಯ ಅಂಕಗಳೊಂದಿಗೆ ತಮ್ಮತ್ತ ಬಲಿಸಿಕೊಳ್ಳುವಂತ ಪ್ರಯತ್ನ ಮೈಸೂರು ತಂಡದಿಂದ. ಎಂಟಿ ರೈಟ್, ಚಿಂಚಲಿ ತಂಡದ ಮತ್ತೋರ್ವ ಪ್ರಮುಖ ದಾಳಿಗಾರ್ತಿ ನಂಬರ್ 30 ಅಂಕದಲ್ಲಿ ವ್ಯತ್ಯಾಸ ಆದರೂ ಕೂಡ ಅಂತರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. 2 ಅಂಕದ ಮುನ್ನಡೆಯನ್ನ ಉಳಿಸಿಕೊಂಡಿದೆ ಮೈಸೂರು ತಂಡ. ಗೆದ್ದ ತಂಡ ಸೀದಾ ಫೈನಲ್ ಹಂತಕ್ಕೆ ತಮ್ಮ ಅರ್ಹತೆಯನ್ನ ಪಡೆದುಕೊಳ್ಳಿದ್ದಾರೆ. ಥರ್ಡ್ ರೈಟ್ ಜೋಡ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಂತ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮಹಿಳಾ ವಿಭಾಗದ 2ನೇ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಫೈನಲ್ ಪಂದ್ಯದ ನಂತರದಲ್ಲಿ ಪುರುಷ ವಿಭಾಗದ ಪಂದ್ಯಾವಳಿಗಳು ಕೂಡ ಥರ್ಡ್ ರೈಟ್ ಡೂ ಆಡಾಯ್ನ ಮೇಲೆ ಡೂ ಆಡಾಯ್. ಮೈಸೂರು ತಂಡಕ್ಕೆ ಕೂಡ ಡೂ ಆಡ ಇದೆ. ಹನ್ನೊಂದು 9 ಅಂತರದಲ್ಲಿ ಮತ್ತೆ ಯಾವುದೇ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ತರುವಂತ ಆಟದ ಅವಶ್ಯಕತೆ ಇದೆ ಎರಡು ತಂಡದಲ್ಲೂ ಕೂಡ. ಇವರಿಗೆ ತಮ್ಮ ಉತ್ತಮ ದಾಳಿಗಳ ಬಗ್ಗೆ ತಂಡಕ್ಕೆ ಅಂಕವನ್ನು ನೀಡಿದಂತ ದಾಳಿಗಾರ್ತಿ ಈ ಬಾರಿ ಸಹಿತ ಅಂಕದೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಚಿಂಚಲಿ ತಂಡಕ್ಕೆ. ಅಂತಿಮ 5 ನಿಮಿಷಗಳ ಆಟ ಮಾತ್ರ ಬಾಕಿ. ಲಾಸ್ಟ್ 5 minutes ಗೇಮ್ ರಿಮೈನಿಂಗ್. ದಾಳಿ ವಿಭಾಗದ ವಿವಿಧ ಕೌಶಲ್ಯಗಳ ಮುಖಾಂತರ ಹತ್ತು 12
ಇಲ್ಲಿ ಕೂಡ ಅಂತರದಲ್ಲಿ ವ್ಯತ್ಯಾಸ ಇಲ್ಲ. 2 ಅಂಕದ ಮುನ್ನಡೆಯನ್ನು ಉಳಿಸಿಕೊಂಡಿದ್ದ ಮೈಸೂರು. ಪಂದ್ಯ ಮುಕ್ತಾಯದ ಹಂತಕ್ಕೆ ಸಾಗ್ತಾ ಇದೆ. ಮೈಸೂರು ತಂಡದ ಸರ್ವಾಂಗೀಣ ದಾಳಿಗಾರ್ತಿ. ಕೊನೆಯ 4 ನಿಮಿಷ ಆಟ ಮಾತ್ರ ಬಾಕಿ. 12-10 ಪಂದ್ಯ ಸಾಗ್ತಾ ಇದೆ. 2 ಅಂಕದ ಮುನ್ನಡೆಯನ್ನು ಉಳಿಸಿಕೊಂಡಿದೆ ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡ. ಯಾವುದೇ ಅಂಕ ಬೆಳೆದ ಮರಳಿ ತಮ್ಮ ಕಡೆಗೆ ಮತ್ತೊಮ್ಮೆ ಚಿಂಚಲಿ ತಂಡದ ಬೇಗದ ದಾಳಿಗಾರ್ತಿ ಸಾಕಷ್ಟು ಅಂಕವನ್ನ ನೀಡಿ ತಂಡವನ್ನ ಮುನ್ನಡೆಗೆ ತಂದ ದಾಳಿಗಾರ್ತಿ ಈ ಬಾರಿ ಸಹಿತ ಅಂಕ ಸಿಗ್ತಾ ಇದೆ. ಒಂದೇ 1 ಅಂಕದ ಮುನ್ನಡೆಯಲ್ಲಿ ಹ್ಯಾಪಿ ಗರ್ಲ್ಸ್ ಮೈಸೂರು. ಕೊನೆಯ ಕ್ಷಣದಲ್ಲಿ ಪಂದ್ಯ ರೋಚಕ ಹಂತಕ್ಕೆ ಸಾಗ್ತಾ ಇದೆ. ಪ್ರತಿಯೊಂದು ದಾಳಿಯಲ್ಲೂ ಕೂಡ ಅಂಕವನ್ನ ತರುವಂತ ಪ್ರಯತ್ನ. ಬೋನಸ್ ಪ್ಲಸ್ ಪಾಯಿಂಟ್ ಮಲ್ಟಿಪಲ್ ಅಂಕಗಳ ಸಂಪಾದನೆ ಆಗ್ತಾ ಇದೆ ಮೈಸೂರು ತಂಡಕ್ಕೆ. ಕೊನೆಯ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಅಂತಿಮ 3 ನಿಮಿಷದಲ್ಲಿ ಪಂದ್ಯ ಯಾವ ರೀತಿ ಬೇಕಾದ್ರೂ ಕೂಡ ಬದಲಾಗಬಹುದು. 3 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಇಲ್ಲಿ ಕೂಡ ಎಫ್ ರೈಡ್ ಆಗ್ತಾ ಇದೆ. ಸಂಪೂರ್ಣ ಸಮಯ ವ್ಯರ್ಥ ಮಾಡಿ ಪಂದ್ಯವನ್ನ ನಿಧಾನಗೊಳಿಸುವಂತ ಪ್ರಯತ್ನ. ಯಾವುದೇ ಅಂಕವಿಲ್ಲದೆ ತಮ್ಮ ಕಡೆಗೆ ಬಂದಿದ್ದಾರೆ. ಕೊನೆಯ 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಪಂದ್ಯ ಮುಕ್ತಾಯ ಆಗಲಿ ಕೇವಲ 120 ಸೆಕೆಂಡ್ಗಳು ಮಾತ್ರ. ಈ ಬಾರಿ ಒಂದು ಸಂಘಟಿತವಾದಂತಹ ಹಿಡಿತಕ್ಕೆ ಮುಂದಾಗ್ತಾ ಇದೆ ಮೈಸೂರು ತಂಡ. ಹಾಲು 15-11 4 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಹ್ಯಾಪಿ ಗರ್ಲ್ಸ್ ಮೈಸೂರು. ಗೆದ್ದಂತ ತಂಡ ಸೀದಾ ಫೈನಲ್ ಹಂತಕ್ಕೆ ತಮ್ಮ ಅರ್ಹತೆಯನ್ನು ಪಡೆಯಲಿದ್ದಾರೆ. ಮತ್ತೊಮ್ಮೆ ಚಿಂಚಲಿಯ ಪರವಾಗಿ ಇದು ಕೊನೆಯ ನಿಮಿಷದ ಘೋಷಣೆ ಆಗ್ತಾ ಇದೆ. ಇಟ್ಸ್ ಅ ಲಾಸ್ಟ್ ಮಿನಿಟ್ ಗೇಮ್. ಥರ್ಡ್ ರೈಟ್ ಡೂ ಆರ್ ಡೈ. ಪಂದ್ಯದ ಫಲಿತಾಂಶವನ್ನ ನಿರ್ಣಯ ಮಾಡುವಂತ ದಾಳಿ ಆಗ್ಬೋದಾ ಮೈಸೂರು ತಂಡದಿಂದ? ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಧನ ಸಹಾಯವನ್ನು ಮಾಡಿರತಕ್ಕಂತ ಶ್ರೀ ಬಸವರಾಜ್ ಪರಡ್ಡಿ ಮಾಜಿ ಉಪಾಧ್ಯಕ್ಷರು PKPS ಸ್ಕೂಲ್ ಅವರು ಕೂಡ ಆಗಮಿಸುತ್ತಿದ್ದಾರೆ. ಅವರನ್ನು ಕೂಡ ಆಯೋಜಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪಂದ್ಯವನ್ನ ಬದಲಿಸುವಂತ ದಾಳಿಯಲ್ಲ, ಟ್ಯಾಕಲ್ ಇದು ಮೈಸೂರು ತಂಡದಿಂದ. ಮಿಡ್ ಲೈನ್ ಹತ್ತಿರ ಒಂದು ಅತ್ಯದ್ಭುತವಾದಂತಹ ಟ್ಯಾಕಲ್ ಆಗ್ತಾ ಇದೆ. ಕೊನೆಯ ಕ್ಷಣದಲ್ಲಿ ಮ್ಯಾಜಿಕ್ ಅನ್ನ ಮಾಡ್ತಾ ಇದೆ ಹ್ಯಾಪಿ ಗರ್ಲ್ಸ್ ಮೈಸೂರು.